ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ನಾನು ನಿಮ್ಮ ಭರತ್ ಗೌಡ. ಸೊ 3 ಮಾಡ್ಯೂಲ್ಗಳನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದೀವಿ. 4ನೇ ಮಾಡ್ಯೂಲ್. ಸೊ 3 ಮಾಡ್ಯೂಲ್ GPS, 3ನೇ ಮಾಡ್ಯೂಲ್ GPS ಬಗ್ಗೆ ನೋಡಿದ್ವಿ. ಸೊ GPS ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ವಾಟ್ ವರ್ ದಿ ಮೇಜರ್ ಲ್ಯಾಂಡ್ ಮಾರ್ಕ್ ಡಿಸಿಷನ್ಸ್, ಸೊ ಯಾವ ಟೈಮಲ್ಲಿ ಏನೇನಾಯ್ತು ಅನ್ನುವಂಥದ್ದೆಲ್ಲ ನೋಡಿದ್ವಿ ಅಲ್ವಾ. ಸೊ ಇವಾಗ GIS ಅನ್ನ ನೋಡೋಣ. ಇದು 4ನೇ ಮಾಡ್ಯೂಲ್ ಆಗಿರುತ್ತೆ. ಸೊ GIS ನ ಫುಲ್ ಫಾರ್ಮ್ ಅನ್ನ ಕೇಳ್ತಾರೆ, ಡೈರೆಕ್ಟ್ ಪ್ರಶ್ನೆ. GIS ಅನ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಸೊ GIS ನ ಫುಲ್ ಫಾರ್ಮ್ ಏನಾಗುತ್ತೆ? ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನುವಂಥದ್ದು GIS ನ ಫುಲ್ ಫಾರ್ಮ್. ಏನಾಗುತ್ತೆ ಸರ್ GIS ಅಲ್ಲಿ? GIS ಇಂದ ಏನ್ ಮಾಡ್ಬೋದು ಸರ್? GIS ಹೆಸರಲ್ಲಿದೆ ಸರ್, ಇನ್ಫಾರ್ಮೇಶನ್. ರಿಮೋಟ್ ಸೆನ್ಸಿಂಗ್ ಮಾಡ್ತೀವಲ್ವ ನಾವು? ರಿಮೋಟ್ ಸೆನ್ಸಿಂಗ್ ಮಾಡಿದ್ವಿ ಲಾಸ್ಟ್ 2ನೇ ಮಾಡ್ಯೂಲ್ ಅಲ್ಲಿ. ರಿಮೋಟ್ ಸೆನ್ಸಿಂಗ್ ಮಾಡಿದ್ವಿ. ಆ ರಿಮೋಟ್ ಸೆನ್ಸಿಂಗ್ ಮಾಡಿ ಏನ್ ಮಾಡ್ತೀವಿ ನಾವು? GIS, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿಕಲ್ ಅಂತಂದ್ರೆ ಒಂದು ಜಿಯೋಗ್ರಫಿ, ಆಯ್ತಾ? ವರ್ಲ್ಡ್ ರೀಜನ್ಗಳ ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು. ಯಾವುದೇ ಒಂದು ರೀಜನ್ ಅನ್ನ ತಗೊಳ್ಳಿ, ಅದರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಅದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಲೊಕೇಶನ್ ಬೇಕು ಅಂತಂದ್ರೆ, ಲೊಕೇಶನ್ ಅನ್ನ ನಾವೇನಂತ ಕರಿತೀವಿ? ಲೊಕೇಶನ್ ಅನ್ನ ನಾವು ವೇರ್ ಇಟ್ ಈಸ್, ಯಾವುದೇ ಒಂದು ಪ್ಲೇಸ್ ಎಲ್ಲಿದೆ ಅನ್ನೋದಕ್ಕೆ ಲೊಕೇಶನ್ ಅನ್ನ ಹೇಳ್ತೀವಲ್ವಾ. ಸೊ ಎಲ್ಲಿದೆ ಅನ್ನೋದಕ್ಕೆ ಏನಂತೀವಿ? ಲೊಕೇಶನ್ ಅನ್ನ ನಾವು ಹೇಳ್ತೀವಿ. ಹಾಗೆ ಏನದು ಪ್ಲೇಸ್, ಏನ್ ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ ಅಂದ್ರೆ, ಬೆಟ್ಟನ, ರೋಡಾ, ಬಿಲ್ಡಿಂಗಾ, ಅಥವಾ ರಿವರಾ, ಅಥವಾ ಕಾಡ, ಫಾರೆಸ್ಟಾ, ಡೆಸರ್ಟಾ, ಟೆಂಪರೇಚರ್ ಜಾಸ್ತಿನಾ, ಟೆಂಪರೇಚರ್ ಕಡಿಮೆನಾ, ವಾಟ್ ಈಸ್ ಇಟ್ ಅನ್ನುವಂಥದ್ದು GIS. ಸೊ ಎಲ್ಲಿ ಅಂತ ಕೇಳುವಂಥದ್ದು. ಎಲ್ಲಿ ಅಂತ ಅಂದ್ರೆ ಏನಾಗತ್ತೆ? ಎಲ್ಲಿ ಅನ್ನುವಂಥದ್ದು ಲೊಕೇಶನ್ ಆಗತ್ತೆ. ನಾವೇನ್ ಫೋಟೋಗ್ರಾಮೆಟ್ರಿಯನ್ನ ಮಾಡಿದ್ವಿ, ರಿಮೋಟ್ ಸೆನ್ಸಿಂಗ್ ಅನ್ನ ಮಾಡಿದ್ವಿ, ಹಾಗೆ GPS ಅಂತ ಹೇಳಿದ್ವಿ ಅಲ್ವಾ. GPS ಅಂದ್ರೆ ವೇರ್ ಇಟ್ ಈಸ್, ಎಲ್ಲಿದೆ GPS, ಪೊಸಿಷನ್, ನ್ಯಾವಿಗೇಷನ್ ಮತ್ತು ಟೈಮ್, PNT ಅಂತ ಹೇಳಿದ್ದೆ ನಾನು. GPS ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, PNT ಅಂತ ಹೇಳಿದೆ ಅಲ್ವಾ, ಪೊಸಿಷನ್, ನ್ಯಾವಿಗೇಷನ್ ಮತ್ತು ಟೈಮ್. ಸೊ ನಾನು ಪೊಸಿಷನ್ ಅನ್ನ ಹೇಳುವಂಥದ್ದು, ನ್ಯಾವಿಗೇಷನ್ ಅನ್ನ ಹೇಳುವಂಥದ್ದು, ಟೈಮಿಂಗ್ ಅನ್ನ ಹೇಳುವಂಥದ್ದು. ದಟ್ ಈಸ್ ಯುವರ್ GPS. GPS ಏನ್ ಮಾಡುತ್ತೆ? ಪೊಸಿಷನ್ ಅನ್ನ ಹೇಳುತ್ತೆ, ನ್ಯಾವಿಗೇಷನ್ ಅನ್ನ ಹೇಳುತ್ತೆ, ಟೈಮ್ ಅನ್ನ ಹೇಳುತ್ತೆ. ಪೊಸಿಷನ್, ನ್ಯಾವಿಗೇಷನ್ ಮತ್ತು ಟೈಮ್. GPS ಎಲ್ಲಿ, ಪೊಸಿಷನ್ ಅನ್ನುವಂಥದ್ದು ಎಲ್ಲಿ, ಹೇಗೆ ಹೋಗೋದು, ಎಷ್ಟೊತ್ತಿಗೆ ಹೋಗೋದು, ಎಲ್ಲಿಗೆ ಹೋಗುವಂಥದ್ದು ಅನ್ನುವಂಥದ್ದು GPS ಆದ್ರೆ, ಏನದು ಆ ಪ್ಲೇಸ್ ಏನು ಅನ್ನುವಂಥದ್ದನ್ನ ನನಗೆ GIS ಹೇಳುತ್ತೆ, ಆಯ್ತಾ? ಸೊ ಒಂದೇ ಲೊಕೇಶನ್ ಅನ್ನ ನಾವು ಡಿಫ್ರೆಂಟ್ ಥೀಮ್ಸ್ ಆಗಿ ಮಾಡ್ತೀವಿ GIS ಅಲ್ಲಿ. ಇದನ್ನೆಲ್ಲ ನೋಡೋಣ ನಾವು. ಈ ಒಂದು GIS ಅನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ವಾಟ್ ಆರ್ ದಿ ಥೀಮ್ಸ್ ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದೇ ಏರಿಯಾನ ಡಿಫ್ರೆಂಟ್ ಥೀಮ್ಸ್ ಗಳಾಗಿ ನಾವು ಬೇರೆ ಬೇರೆ ಮ್ಯಾಪ್ಗಳು, ಬೇರೆ ಲೇಯರ್ ಗಳಾಗಿ ನಾವು ವಿಂಗಡಿಸಬಹುದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಏರಿಯಾ ಈ ತರ ಇದೆ. ಇಲ್ಲೆಲ್ಲ ಬಿಲ್ಡಿಂಗ್ ಗಳಿದೆ, ಇಲ್ಲಿ ಮರಗಳಿದಾವೆ, ಇಲ್ಲೊಂದು ನೀರಿದೆ, ಕೆರೆ ಇದೆ, ಲೇಕ್ ಇದೆ, ಇಲ್ಲಿ ತಿರ್ಗಾ ಫಾರೆಸ್ಟ್ ಇದೆ. ಸೊ ನಂಗೆ ಇವಾಗ ಬರೀ ಫಾರೆಸ್ಟ್ ಬೇಕು ಅಂದ್ರೆ ಏನ್ ಮಾಡ್ತಾರೆ? ಈ ರೀತಿ ಬರೀ ಫಾರೆಸ್ಟ್ ಅನ್ನ ಮಾತ್ರ ಕೊಡುವಂಥದ್ದು. ಇಲ್ಲಿ ಮಾತ್ರ ನನ್ಗೆ ಬರೀ ಇಲ್ಲಿ ರಿವರ್ ಬೇಕು, ಇಲ್ಲಿ ನೋಡಿ ಬರೀ ರಿವರ್ ಅನ್ನ ಕೊಟ್ಟಿದ್ದಾರೆ, ಬೇರೆದೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ನನಗೆ ಬರೀ ರೋಡ್ಗಳು ಬೇಕು, ಇಲ್ಲಿರುವಂತಹ ರೋಡ್ಗಳು ಬೇಕು. ಅವಾಗ ಏನ್ ಮಾಡ್ತಾರೆ? ಬಿಲ್ಡಿಂಗು, ಮರಗಳು, ಕೆರೆಗಳು ಇದೆಲ್ಲ ತೆಗ್ದ್ಬಿಟ್ಟು ಬರೀ ರೋಡ್ಗಳನ್ನ ಕೊಡ್ತಾರೆ, ರೋಡ್ ಮ್ಯಾಪ್. ಆಯ್ತಾ? ಈ ತರ ಡಿಫ್ರೆಂಟ್ ಥೀಮ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂತೀವಿ ನಮ್ಮ ಒಂದು ಏರಿಯಾನ ಅಥವಾ ನಮ್ಮ ಒಂದು ರೀಜನ್ ಅನ್ನ. ಇದಕ್ಕೆ ನಾವು GIS ಅಂತ ಕರಿತೀವಿ. ಸೊ ವಾಟ್ ಈಸ್ ಇಟ್ ಅನ್ನುವಂಥದ್ದು GIS. ನೆನ್ಪಿಟ್ಕೊಳ್ಳಿ, ವೇರ್ ಈಸ್ ಇಟ್ ಅನ್ನುವಂಥದ್ದು GPS ಆದ್ರೆ, ವಾಟ್ ಈಸ್ ಇಟ್ ಅನ್ನುವಂಥದ್ದು GIS, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಅರ್ಥ ಆಯ್ತಲ್ವಾ? ಮುಂದೆ ಹೋಗೋಣ. ವಿಲ್ ಗೋ ಟು ದಿ ನೆಕ್ಸ್ಟ್ ಟಾಪಿಕ್, ಇಂಟ್ರೊಡಕ್ಷನ್. ವಾಟ್ ಯು ಮೀನ್ ಬೈ GIS? ಸೊ ಕಂಪ್ಯೂಟರ್ನ ಬಳಕೆ ಮಾಡಿಕೊಂಡು, GIS ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಯೂಸ್ ಟು ಕಲೆಕ್ಟ್ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಮ್ಯಾನೇಜ್ ಅನ್ನ ಮಾಡೋದಕ್ಕೆ. ಮತ್ತು ಇದೆಲ್ಲ ಏನಕ್ಕೆ ಮಾಡ್ತೀವಿ ಸರ್? ಅನಲೈಸ್ ಮಾಡ್ತೀವಿ. ಆ ಒಂದು ಜಾಗದ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಆ ಒಂದು ಜಾಗದ ಲಕ್ಷಣಗಳನ್ನ ನಾವು ಅನಲೈಸ್ ಮಾಡ್ತೀವಿ.
ಸೊ ಅನಲೈಸ್ ಮಾಡೋದಕ್ಕೆ ಹಾಗೆ ಇದೆಲ್ಲ ಮಾಡಿದಾಗ ನನ್ಗೆ ಏನ್ ಸಿಕ್ಕುತ್ತೆ, ಲೊಕೇಶನ್ ಬೇಸ್ಡ್ ಇನ್ಫಾರ್ಮೇಶನ್. ಲೊಕೇಶನ್ ಬೇಸ್ಡ್ ಇನ್ಫಾರ್ಮೇಶನ್ ಅನ್ನ ನಾವು ಸ್ಪೇಷಿಯಲ್ ಇನ್ಫಾರ್ಮೇಶನ್ ಅಂತ ಕೂಡ ಕರಿತೀವಿ. ವಿ ಆಲ್ಸೋ ಕಾಲ್ ಇಟ್ ಆಸ್ ಸ್ಪೇಷಿಯಲ್ ಇನ್ಫಾರ್ಮೇಶನ್. ಸೊ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಅಂತ ಕೂಡ ಕರಿತೀವಿ ಇದನ್ನ. ಯಾವ್ದನ್ನ? GIS ಅನ್ನ. ಸರ್ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಅಂದ್ರೆ ಏನು ಸರ್? ವಾಟ್ ಯು ಮೀನ್ ಬೈ ಸ್ಪೇಷಿಯಲ್? ಸೊ ಒಂದು ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ರೆ ನನಗೆ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಅಂತ ಕರಿತೀನಿ. ಇನ್ನೊಂದು ರೀತಿ ಬರುತ್ತೆ ಟೆಂಪೋರಲ್ ಇನ್ಫಾರ್ಮೇಶನ್ ಅಂತ. ಟೆಂಪೋರಲ್ ಇನ್ಫಾರ್ಮೇಶನ್ ಅಂದ್ರೆ ಏನು ಸರ್? ಸಮಯದ ನಿರ್ಧರಿತವಾದಂತಹ ಒಂದು ಡೇಟಾ, ಟೆಂಪೋರಲ್ ಇನ್ಫಾರ್ಮೇಶನ್. ಆಯ್ತಾ? ಸೊ ಟೆಂಪೋರಲ್ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಟೆಂಪೋರಲ್ ಅಂದ್ರೆ ಟೈಮ್ ರಿಲೇಟೆಡ್. ಟೆಂಪೋರಲ್ ಅಂದ್ರೆ ಟೈಮ್ ಬೇಸ್ಡ್ ಸ್ಟಡೀಸ್. ಸೊ ಟೈಮ್ ನ ರಿಲೇಟೆಡ್ ಸ್ಟಡೀಸ್ಗೆ ನಾವೇನಂತ ಕರಿತೀವಿ? ಟೆಂಪೋರಲ್ ಸ್ಟಡೀಸ್ ಅಂತ ಕರಿತೀವಿ. ಆದರೆ ಈ ಕಡೆಗೆ ಬಂದ್ರೆ ಸ್ಪೇಷಿಯಲ್ ಅಂತಂದ್ರೆ ಲೊಕೇಶನ್ ಬೇಸ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೊಕೇಶನ್ ಬೇಸ್ಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇದು GIS ನ ಬಗ್ಗೆ. ಸೊ GIS ಏನ್ ಮಾಡುತ್ತೆ? ಇನ್ನೊಂದು ಬಾರಿ GIS ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಲೊಕೇಶನ್ ಇರುತ್ತಪ್ಪ, ನನ್ನ ಒಂದು ಲೊಕೇಶನ್ ಇಲ್ಲಿ ನೋಡಿ, ನನ್ನ ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ಲೊಕೇಶನ್ ಬಗ್ಗೆ ಸ್ಟಡಿ ಮಾಡಬೇಕು. ವೇರ್ ಇಸ್ ಇಟ್ ಅಂತ ಕೊಡುವಂತ GPS. ಸೊ ಎಲ್ಲಿದೆ ಇದು ಅಂತ ನೋಡೋದಕ್ಕೆ ನಾನು GPS ಅನ್ನ ಬಳಸ್ಕೊಂತೀನಿ. ಆಯ್ತಾ? ಎಲ್ಲಿದೆ ಇದು ಅನ್ನೋದಕ್ಕೆ ನಾನು GPS ಅನ್ನ ಬಳಸ್ಕೋತೀನಿ. ಏನದು? ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ಕಲೆ ಹಾಕಬೇಕು. ಇದಕ್ಕೆ ನಾನು ಬಳಸ್ಕೊಳ್ಳುವಂಥದ್ದು GIS. ಐ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ GIS. ಸೊ GIS ಏನ್ ಮಾಡುತ್ತಪ್ಪ ಅಂತಂದ್ರೆ ಕಂಪ್ಯೂಟರ್ನ ಬಳಸ್ಕೊಂಡು ಕಲೆಕ್ಟ್ ಮಾಡುತ್ತೆ. ಯಾವ ರೀತಿ ಕಲೆಕ್ಟ್ ಮಾಡುತ್ತೆ ಸರ್? ರಿಮೋಟ್ ಸೆನ್ಸಿಂಗ್. 2ನೇ ಮಾಡ್ಯೂಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ರಿಮೋಟ್ ಸೆನ್ಸಿಂಗ್ ಅಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುತ್ತೆ ಅಂತ. ಸ್ಯಾಟಲೈಟ್ ನ ಸೆನ್ಸರ್ಗಳು ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತದ್ದು? ಲೈಟಿನ ಮೂಲಕ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ನಾವ್ ಏನ್ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹೇಳ್ಕೊಟ್ಟಿದ್ದೀನಿ. GXUVIMR ಅಂತ. ಇನ್ನೊಂದ್ಸರಿ ಸುಮ್ನೆ ಹಂಗೆ ರಿವೈಸ್ ಮಾಡೋಣ. GXUVIMR ಅನ್ನುವಂಥದ್ದು. GXUVIMR ಅನ್ನುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿರುತ್ತೆ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗೆ ನನ್ನ ಆಬ್ಜೆಕ್ಟ್ಗಳು ಬೇರೆ ಬೇರೆ ವೇವ್ ಲೆಂತ್ಗೆ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುತ್ತೆ. ನನ್ನ ಆಬ್ಜೆಕ್ಟ್, ನನ್ನ ಲೊಕೇಶನ್ ಏನಿದೆ ಅಲ್ವಾ, ಸೊ ಈ ಒಂದು ಲೊಕೇಶನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಬೇರೆ ಬೇರೆ ಆಬ್ಜೆಕ್ಟ್ ಬೇರೆ ಬೇರೆ ರೀತಿಯಾಗಿ ವರ್ತಿಸುತ್ತೆ. ಸೊ ಇಲ್ಲಿ ರಿಫ್ಲೆಕ್ಟ್ ಆಗಿರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಸ್ಯಾಟಲೈಟ್ ಮೇಲೆ ಇರುವಂತಹ ಸೆನ್ಸರ್, ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು ಅಥವಾ ಏರ್ ಕ್ರಾಫ್ಟ್ ಅಲ್ಲಿ ಇರ್ಬೋದು, ಇದರ ಮೇಲೆ ಇರುವಂತಹ ಸೆನ್ಸರ್ ಗಳು ಏನ್ ಮಾಡುತ್ತೆ, ಈ ರಿಫ್ಲೆಕ್ಟೆಡ್ ಎನರ್ಜಿಯನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ರಿಫ್ಲೆಕ್ಟೆಡ್ ಎನರ್ಜಿಯನ್ನ ಕ್ಯಾಪ್ಚರ್ ಮಾಡಿಕೊಂಡು ನನಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಸೊ ನೌ ವಿ ಹ್ಯಾವ್ ಕಲೆಕ್ಟೆಡ್ ದ ಇನ್ಫಾರ್ಮೇಶನ್. ನಾವು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸರ್ ಕಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಭದ್ರವಾಗಿ ಸ್ಟೋರ್ ಮಾಡ್ಬೇಕಲ್ವಾ? ಸೊ ಸ್ಟೋರ್ ಮಾಡ್ತೀವಿ. ಎಲ್ಲಿ ಸ್ಟೋರ್ ಮಾಡ್ತೀವಿ ಸರ್? ಕಂಪ್ಯೂಟರ್ ಅಲ್ಲಿ. ಅದಕ್ಕೆ ಅಂತ ಸಾಫ್ಟ್ವೇರ್ ಗಳು ಬರ್ತವೆ. ಆ ಸಾಫ್ಟ್ವೇರ್ ಗಳನ್ನು ಡಿಸ್ಕಸ್ ಮಾಡಿದ್ವಿ. ArcGIS ಇಮೇಜ್ ಅಂತ, ಹೌದಲ್ವಾ? QGIS, ಗೂಗಲ್ ಅರ್ತ್ ಇಂಜಿನ್, ಇವೆಲ್ಲ ಏನು ಸಾಫ್ಟ್ವೇರ್ಗಳು. ಸೊ ಈ ಸಾಫ್ಟ್ವೇರ್ಗಳು ಈ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ? ಸ್ಟೋರ್ ಮಾಡ್ಕೊಳ್ಳುತ್ತೆ. ಸರ್ ಬರೀ ಸ್ಟೋರ್ ಮಾಡ್ಕೊಂಡು ಎಲ್ಲೆಲ್ಲೋ ಸ್ಟೋರ್ ಮಾಡಿದ್ರೆ ಆಗತ್ತಾ? ಎಲ್ಲವನ್ನು ಒಂದು ರೀತಿಯಲ್ಲಿ ಒಂದು ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡ್ಬೇಕಲ್ವಾ? ಸೊ ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾವ ರೀತಿ ಸ್ಟೋರ್ ಮಾಡಿದೆ, ಎಲ್ಲಿ ಸ್ಟೋರ್ ಮಾಡಿದೀನಿ, ಯಾವ ವರ್ಗವಾಗಿ ನಾನು ವಿಂಗಡಿಸಿದ್ದೀನಿ, ಇವೆಲ್ಲವನ್ನ ಹೇಳುವಂಥದ್ದು ಮ್ಯಾನೇಜ್ ಮಾಡುವಂಥದ್ದು. ಅದೇ ರೀತಿ ಅದನ್ನ ಬರೀ ಡೇಟಾವನ್ನ ಇಟ್ಕೊಂಡ್ರೆ ಸಾಲದು. ಡೇಟಾವನ್ನ ನನಗೆ ಇದರಲ್ಲಿ ಕೊಡ್ತಾ ಇರುವಂತದ್ದು, ರಿಮೋಟ್ ಸೆನ್ಸಿಂಗ್ ಅಲ್ಲಿ ಕೊಡ್ತಾ ಇರುವಂತದ್ದು ಇನ್ಫಾರ್ಮೇಶನ್ ಅಲ್ಲ, ಡೇಟಾ. ಸರ್ ಈ ತರ ಬಂದಿದೆ, ಈ ತರ ಬಂದಿದೆ. ಸೊ ಒಂದು ಡೇಟಾವನ್ನ ಕೊಟ್ಬಿಡ್ತಾರೆ. ಸೊ ದಿಸ್ ಇಸ್ ನಾಟ್ ಇನ್ಫಾರ್ಮೇಶನ್, ಇಟ್ ಈಸ್ ಡೇಟಾ. ಇನ್ಫಾರ್ಮೇಶನ್ ಅಲ್ಲ, ಡೇಟಾ. ರಿಮೋಟ್ ಸೆನ್ಸಿಂಗ್ ಕೊಡುವಂತದ್ದು ಡೇಟಾ. ಈ ಡೇಟಾವನ್ನ ಸ್ಟೋರ್ ಮಾಡಿ ಅನಲೈಸ್ ಮಾಡಿದಾಗ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅನಲೈಸ್ ಅಂದ್ರೆ ಯಾಕೆ ಇದು ಹಿಂಗಾಯ್ತು, ಯಾಕೆ ಈ ಒಂದು ಆಬ್ಜೆಕ್ಟ್ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ರಿಫ್ಲೆಕ್ಟ್ ಮಾಡ್ತು. ಸೊ ಈ ಒಂದು ಆಬ್ಜೆಕ್ಟ್ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ರಿಫ್ಲೆಕ್ಟ್ ಮಾಡ್ತಿದೆ ಅಂತಂದ್ರೆ ಅದರ ಅರ್ಥ ಏನು, ಈ ಆಬ್ಜೆಕ್ಟ್ ನ ಗುಣ ಏನು, ಈ ಆಬ್ಜೆಕ್ಟ್ ನ ಲಕ್ಷಣ ಏನು ಅನ್ನುವಂಥದ್ದನ್ನ ನಾನು ಅನಲೈಸ್ ಮಾಡ್ತೀನಿ. ಇದಕ್ಕೆ ವಿ ಕಾಲ್ ಇಟ್ ಆಸ್ ಅನಾಲಿಸಿಸ್. ಸೊ ಇಷ್ಟೆಲ್ಲ ಮಾಡಿದಾಗ ನನಗೆ
ಇಲ್ಲಿ ಇರುವಂತಹ ಜಾಗದ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಡೇಟಾ ಇಂದ ಇನ್ಫಾರ್ಮೇಶನ್ ಅನ್ನ ತೆಗೆಯೋದಕ್ಕೆ ಅನಾಲಿಸಿಸ್ ಮಾಡ್ತೀವಿ. ಈ ಅನಾಲಿಸಿಸ್ ಅನ್ನ ಇಟ್ಕೊಂಡು ಈ ಒಂದು ಇನ್ಫಾರ್ಮೇಶನ್ ಅನ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಸ್ಪೇಷಿಯಲ್ ಇನ್ಫಾರ್ಮೇಶನ್. ಸ್ಪೇಷಿಯಲ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಲೊಕೇಶನ್ ಬೇಸ್ಡ್ ಇನ್ಫಾರ್ಮೇಶನ್. ಈ ಒಂದು ಲೊಕೇಶನ್ ಏನು? ಅದೊಂದು ಐಲ್ಯಾಂಡಾ? ಅದೊಂದು ಕೋರಲ್ಲ? ಸೊ ಏನು ಹವಳ ದಿಣ್ಣೆ ಅಂತ ಕರಿತೀವಿ ಅಲ್ವಾ? ಕೋರಲ್ ರೀಫ್ಸ್, ಹವಳ ದಿಣ್ಣೆ. ಅದು ಇದೇನು ಕೋರಲ್ಲ? ಈ ಲೊಕೇಶನ್ ಅಲ್ಲಿ ಏನಿದೆ? ಕೋರಲ್ ಇದ್ಯಾ ಅಥವಾ ಐಲ್ಯಾಂಡ್ ಇದ್ಯಾ ಅಥವಾ ವಾಲ್ಕೆನೋ ಇದ್ಯಾ? ಒಂದ್ ವೇಳೆ ವಾಲ್ಕೆನೋ ಇದ್ರೆ ಎಷ್ಟು ಉದ್ದ ಇದೆ? ಅದರಿಂದ ಬರ್ತಾ ಇರುವಂತಹ ಲಾವ ಯಾವುದು? ಬಸಾಲ್ಟಿಕ್ ಲಾವಾನಾ? ಈ ರೀತಿಯಾಗಿ ನಾವು ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಿವಿ. ಇದಕ್ಕೆ ಹೆಸರನ್ನ ಕೊಟ್ಟಿರುವಂತದ್ದು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ದಿಸ್ ಇಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಅರ್ಥ ಆಯ್ತಲ್ವಾ? ಸೊ ಎಸ್, ಏನನ್ನ ಮಾಡುತ್ತೆ ಸರ್ ಇದು GIS? ಸರ್, ಎಲ್ಲಿದೆ ಮತ್ತು ಏನದು ಎರಡನ್ನು ಕಂಬೈನ್ ಮಾಡ್ತಿದೆ ಅಲ್ವಾ? ಸೊ ಮ್ಯಾಪ್ ಅನ್ನ ಆ ಮ್ಯಾಪಿನ ಇನ್ಫಾರ್ಮೇಶನ್ ಜೊತೆ ಕಂಬೈನ್ ಮಾಡ್ತಿದೆ. ಇಟ್ ಕಂಬೈನ್ಸ್ ಮ್ಯಾಪ್ಸ್, ಸ್ಪೇಷಿಯಲ್ ಡೇಟಾ ಮತ್ತು ಇದಕ್ಕೆ ರಿಲೇಟ್ ಆಗಿರುವಂತಹ ಇನ್ಫಾರ್ಮೇಶನ್. ಇದಕ್ಕೆ ರಿಲೇಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಮ್ಯಾಪ್ ಜೊತೆಗೆ ಕಂಬೈನ್ ಮಾಡ್ತಿದೆ GIS. ಆಯ್ತಾ ಸರ್? ಮ್ಯಾಪ್ ಅಂದ್ರೆ ನೋಡಿ, ನಾನು ಹೇಳ್ತೀನಿ ನೋಡಿ. ಈಗ ವಿಲ್ ಗೋ ಟು ದಿ ಬೋರ್ಡ್. ಸೊ ಒಂದು ಬೋರ್ಡ್ ಹೋಗೋಣ. ವಿಲ್ ಟೇಕ್ ಅಪ್ ಅ ಬೋರ್ಡ್. ಎಸ್. ಸೊ ಇವಾಗ ಸರ್ ಇದು ಇವಾಗ ನಾನು ಏನ್ ಬಿಡಿಸ್ತೀನಲ್ವಾ, ಏನ್ ಸರ್ ಇದು? ಇದು ಇಂಡಿಯಾ ಮ್ಯಾಪ್. ಇಂಡಿಯಾ ಮ್ಯಾಪ್ ಬಹಳಷ್ಟು ದಿನ ಆಗಿದೆ ಇಂಡಿಯಾ ಮ್ಯಾಪ್ ಅನ್ನ ಬಿಡಿಸಿ. ಸೊ ಈ ರೀತಿ ಇದನ್ನ ಇಂಡಿಯಾ ಮ್ಯಾಪ್ ಅಂತ ಅನ್ಕೊಳ್ಳಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಗುಡ್ ಆರ್ ನಾಟ್. ಇದನ್ನ ಇಂಡಿಯಾ ಮ್ಯಾಪ್ ಅಂತ ಅನ್ಕೊಳ್ಳಿ. ಆಯ್ತಾ? ಇಂಡಿಯಾ ಮ್ಯಾಪ್ ಇದು ಮ್ಯಾಪು. ಈ ಮ್ಯಾಪಿನ ಜೊತೆಗೆ ಇಂಡಿಯಾದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತು ಅಂತ ಅಂದ್ರೆ, ಮ್ಯಾಪಿನ ಜೊತೆಗೆ ಇನ್ಫಾರ್ಮೇಶನ್. ಯಾವ ಇನ್ಫಾರ್ಮೇಶನ್ ಸರ್? ಇಲ್ಲಿ ನೋಡಿ, ಕಾರಾಕೋರಂ ರೇಂಜ್, ಲಡಾಖ್ ರೇಂಜ್, ಝನ್ಸ್ಕರ್ ರೇಂಜ್, ಇಲ್ಲಿ ಪೀರ್ ಪಂಜಲ್ ರೇಂಜ್. ಕಾರಾಕೋರಂ ರೇಂಜ್, ಲಡಾಖ್ ರೇಂಜ್, ಝನ್ಸ್ಕಾರ್ ರೇಂಜ್ ಮತ್ತು ಪೀರ್ ಪಂಜಲ್ ರೇಂಜ್. ಆಮೇಲೆ ಶುರುವಾಗುವಂಥದ್ದು ಹಿಮಾಲಯಾಸ್, ಆಮೇಲೆ ಮಿಡಲ್ ಹಿಮಾಲಯಾಸ್, ಆಮೇಲೆ ಲೋವರ್ ಹಿಮಾಲಯಾಸ್. ಸೊ ಇಲ್ಲಿ ಹಿಮಾಲಯಾಸ್ ಬಂತು. ಹಿಮಾಲಯಾಸ್, ಮಿಡಲ್ ಹಿಮಾಲಯಾಸ್, ಶಿವಾಲಿಕ್ಸ್ ಅಂತ ಕರಿತೀವಿ ನಾವು. ಲೋವರ್ ಹಿಮಾಲಯಸ್ ನ ಶಿವಾಲಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೂ ನಮ್ಮ ಶಿವಾಲಿಕ್ಸ್ ಆಯ್ತು. ಆಮೇಲೆ ಶುರುವಾಗುವಂತದ್ದು ಏನಪ್ಪಾ? ಇಲ್ಲಿಂದ ಇಲ್ಲಿಗೆ ನದನ್ ಪ್ಲೇನ್ಸ್ ಇದೆ. ಆಮೇಲೆ ನರ್ಮದಾ ಬರುತ್ತೆ, ಆಮೇಲೆ ತಪಿ ಬರುತ್ತೆ, ಆಮೇಲೆ ನರ್ಮದಾ ಬರುತ್ತೆ. ಇಲ್ಲಿ ಇರುವಂತದ್ದು ಸತ್ಪುರ ರೇಂಜ್ಗಳಿರ್ಬೋದು, ಹೌದಲ್ವಾ? ಸತ್ಪುರ ರೇಂಜ್, ವಿಂಧ್ಯ ರೇಂಜ್, ಇಲ್ಲೊಂದು ಅರವಲ್ಲಿ ರೇಂಜ್ ಅಂತ ಬರುತ್ತೆ, ಅರವಲ್ಲಿ ರೇಂಜ್. ಆಮೇಲೆ ಇಲ್ಲಿಂದ ಶುರುವಾಗುವಂಥದ್ದು ಏನು? ಡೆಕ್ಕನ್ ಪ್ಲಾಟೋ. ಇಲ್ಲಿಂದ ಶುರುವಾಗುವಂಥದ್ದು ಡೆಕ್ಕನ್ ಪ್ಲಾಟೋ. ಇಲ್ಲಿ ಮೇಘಾಲಯದಲ್ಲಿರುವಂಥದ್ದು ಗಾರೋ ರೇಂಜ್, ಕಾಸಿ ರೇಂಜ್, ಗಾರೋ ಕಾಸಿ ಜೇನ್ಶಿಯಾ ರೇಂಜ್, ಗಾರೋ ರೇಂಜ್, ಕಾಸಿ ರೇಂಜ್, ಜೇನ್ಶಿಯಾ ರೇಂಜ್. ಇಲ್ಲಿ ಶುರುವಾಗುವಂಥದ್ದು ಪೂರ್ವಾಂಚಲ್. ಸೊ ಇದೆಲ್ಲ ಏನು? ಇದೆಲ್ಲ ಇನ್ಫಾರ್ಮೇಶನ್. ಸರ್ ಮ್ಯಾಪ್ ಫಸ್ಟ್ ಬರ್ದಿದ್ದು. ಈ ಮ್ಯಾಪಿನ ಜೊತೆಗೆ ಇವೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು ಯಾರು ಮಾಡ್ತಾರೆ? GIS ಮಾಡುತ್ತೆ. ಸೊ ಒಂದು ಮ್ಯಾಪಿನ ಜೊತೆಗೆ ಇನ್ಫಾರ್ಮೇಶನ್. ಮ್ಯಾಪ್ ಇತ್ತು ಮೊದಲು, ಆ ಮ್ಯಾಪಿನ ಮೇಲೆ ಇನ್ಫಾರ್ಮೇಶನ್ ಅನ್ನ ಕಂಬೈನ್ ಮಾಡ್ತು. ಇದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ GIS, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್.
ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇದು ನಮ್ಮ ಊರಿನ ಮ್ಯಾಪ್ ಇದು. ಸೊ ನನ್ನ ಊರು ಹೆಂಗಿದೆ, ಸೊ ದಿಸ್ ಈಸ್ ಅ ಮ್ಯಾಪ್ ಅಷ್ಟೇ. ಒಂದು ಪೇಪರ್ ಇದೆ, ಇದೊಂದು ಪೇಪರು. ಈ ಪೇಪರ್ ಮೇಲೆ ನನ್ನ ಊರು ಹೆಂಗ್ ಕಾಣಿಸುತ್ತಪ್ಪ ಅಂತಂದ್ರೆ, ಇದು ನನ್ನ ಊರು. ಸೊ ಇದು ನನ್ನ ಊರು. ಯಾವುದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ವಾ, ಇದು ನಮ್ಮ ಊರು. ಏನಿದು? ದಿಸ್ ಈಸ್ ಅ ಮ್ಯಾಪ್. ಆಯ್ತಾ? ಇದು ಮ್ಯಾಪ್. ಈ ಮ್ಯಾಪಿನ ಮೇಲೆ ಸರ್ ಇಲ್ಲಿ ಏನಿರುತ್ತೆ ಮ್ಯಾಪ್ ಅಲ್ಲಿ, ಯಾವ ಲೊಕೇಶನ್, ಇದು ಎಲ್ಲಿ ಬರುತ್ತೆ, ಈ ಊರು ಎಲ್ಲಿ ಬರುತ್ತೆ, ಆಮೇಲೆ ಈ ಮ್ಯಾಪಿನ ಸ್ಕೇಲು ಪ್ರತಿಯೊಂದು ಸೆಂಟಿಮೀಟರ್ ಆಕ್ಚುಯಲ್ ಊರಲ್ಲಿ ಎಷ್ಟು ಸೆಂಟಿಮೀಟರ್ಗೆ ಸಮ, ಇದೆಲ್ಲವನ್ನ ಎಲ್ಲಿ ಇದು ಅನ್ನುವಂಥದ್ದು, ಪೊಸಿಷನ್ ಅನ್ನ ಹೇಳುವಂಥದ್ದು, ಮ್ಯಾಪ್ ಅನ್ನ ಮಾಡುವಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಫೋಟೋಗ್ರಾಮೆಟ್ರಿ, ಇಟ್ ಈಸ್ ರಿಲೇಟೆಡ್ ಟು GPS. ಇದಕ್ಕೆ ನಾನು ರಿಮೋಟ್ ಸೆನ್ಸಿಂಗ್ ಮಾಡ್ತೀನಿ. ನನ್ನ ಸ್ಯಾಟಲೈಟ್ ನ ಮೂಲಕ ರಿಮೋಟ್ ಸೆನ್ಸಿಂಗ್ ಅನ್ನ ಮಾಡ್ತೀನಿ. ಸೊ ರಿಮೋಟ್ ಸೆನ್ಸಿಂಗ್ ಅನ್ನ ಮಾಡಿದಾಗ ನನಗೆ ಇದರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ ಸರ್? ಈ ನಮ್ಮ ಊರಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಮನೆಗಳಿದಾವೆ. ಸೊ ಇಲ್ಲಿ ಒಂದು ರೋಡು, ಇಲ್ಲಿ ಮೇನ್ ರೋಡ್ಗೆ ಕನೆಕ್ಟ್ ಆಗುವಂಥದ್ದು, ಇದು ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಮೇನ್ ರೋಡ್ಗೆ ಕನೆಕ್ಟ್ ಆದ್ಮೇಲೆ ಇಲ್ಲಿಂದ ಒಂದು ಸಬ್ ರೋಡ್, ಒಂದು ರೋಡು ನಮ್ಮ ಊರಿನ ಒಳಕ್ ಹೋಗುತ್ತೆ. ಇಲ್ಲಿಂದ ಊರಿನ ಒಳಕ್ ಹೋಗುತ್ತೆ. ಇಲ್ಲಿರುವಂತದ್ದು ನನ್ನ ಬಸ್ ಸ್ಟಾಪ್, ಊರಿನಲ್ಲಿ ಇರುವಂತಹ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ ಇಂದ ಈ ಕಡೆಯಿಂದ ಒಂದು ರೋಡ್ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ರೋಡ್ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ರೋಡು, ಇಲ್ಲಿಂದ ಇಲ್ಲಿಗೆ ಒಂದು ರೋಡು, ಇಲ್ಲಿಂದ ಇಲ್ಲಿಗೆ ಒಂದು ರೋಡು, ಇಲ್ಲಿಂದ ಇಲ್ಲಿಗೆ ಒಂದು ರೋಡು, ಇಲ್ಲಿಂದ ಇಲ್ಲಿಗೆ ಒಂದು ರೋಡು. ಇದೇ ರೀತಿ ಸೊ ಇಲ್ಲಿ ಏನ್ ಬರೀತಾ ಇದೀನಿ ನಾನು? ರೋಡ್ಗಳು. ಆಯ್ತಾ? ಇದು ನನ್ನ ರೋಡು. ಸೊ ಇದು ನನ್ನ ರೋಡ್ಗಳು. ಆಮೇಲೆ ರೋಡ್ ಆದ್ಮೇಲೆ ಮನೆಗಳಿರ್ತವೆ. ಊರಂದ ಮೇಲೆ ಮನೆಗಳಿರ್ತಾವಲ್ವಾ? ಸೊ ಇಲ್ಲೊಂದು ಮನೆ, 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 ಇಲ್ಲೊಂದು 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 ಮನೆ, ಇಲ್ಲೊಂದು ಮನೆ, ಮನೆಗಳು. ಸೊ ಇಲ್ಲೆಲ್ಲ ಏನಿರ್ತದೆ? ಮನೆಗಳಿರ್ತವೆ. ಸೊ ಇಲ್ಲಿರುವಂತದ್ದೇನು? ಮನೆಗಳು. ಸೊ ಬೀದಿಗಳು ಮತ್ತು ಮನೆಗಳು. ಸೊ ಊರಲ್ವೇನ್ರಪ್ಪ? ಊರಂದ್ಮೇಲೆ ಹೊಲ ಗದ್ದೆನೂ ಇರ್ಬೇಕಲ್ವಾ? ಸೊ ಹೊಲ ಗದ್ದೆಗಳು ಕೂಡ ಇರ್ತವೆ. ಇದ್ರಲ್ಲಿ ಹೊಲ ಗದ್ದೆಗಳು ಕೂಡ ಇರ್ತದೆ. ಸೊ ಇಲ್ಲಿ ಇರುವಂತದ್ದೇನು? ಹೊಲ ಗದ್ದೆಗಳು. ಸೊ ನಾನು ಆರೆಂಜ್ ಕಲರ್ ಅಲ್ಲಿ ಬರ್ದಿದ್ದೀನಲ್ವಾ, ಇದು ಈ ಆರೆಂಜ್ ಕಲರ್ ಇಂದ ಬಿಡಿಸಿರುವಂತದ್ದೇನು? ರೋಡ್ಗಳು. ಯೆಲ್ಲೋ ಕಲರ್ ಅಲ್ಲಿ ಬರ್ದಿರೋದೇನು? ಬಿಲ್ಡಿಂಗ್ಗಳು. ಹಾಗೆ ಗ್ರೀನ್ ಕಲರ್ ಅಲ್ಲಿ ಬರ್ದಿರೋದೇನು? ಫೀಲ್ಡ್ಸ್ಗಳು, ಹೊಲ ಗದ್ದೆಗಳು, ಫೀಲ್ಡ್ಸ್, ಅಗ್ರಿಕಲ್ಚರಲ್ ಏರಿಯಾಸ್ಗಳು. ಸೊ ಇಲ್ಲಿ ನೀವೇನಾದ್ರೂ ಈ ಒಂದು ಮ್ಯಾಪ್ ಅನ್ನ ನೋಡಿದ್ರಿ ಅಂತ ಅಂದ್ರೆ, ಈ ಮ್ಯಾಪ್ ನಲ್ಲಿ ನಿಮ್ಗೆ ಲೊಕೇಶನ್ ಕಾಣುತ್ತೆ. ಯಾವ ಊರಿದು. ಫಾರ್ ಎಕ್ಸಾಂಪಲ್ ನಮ್ಮ ಊರು ಸೋಮನಹಳ್ಳಿ ಅಂತ ಅನ್ಕೊಳ್ಳಿ. ಸೊ ಇದು ಸೋಮನಹಳ್ಳಿ. ಓಕೆ. ಸೊ ಸೋಮನಹಳ್ಳಿ ಅನ್ನುವಂಥದ್ದು ಮೇನ್ ರೋಡ್ಗೆ ಕನೆಕ್ಟ್ ಆಗಿದೆ. ದಿಸ್ ಈಸ್ ಯುವರ್ ಮೇನ್ ರೋಡ್. ಇದು ನಿಮ್ಮ ಮೇನ್ ರೋಡ್. ಈ ಮೇನ್ ರೋಡ್ ಇಂದ ಒಂದು ಒಳಕ್ಕೆ ರೋಡ್ ಹೋಗುತ್ತೆ. ಆ ಒಳಕ್ಕೆ ರೋಡ್ ಹೋದಾಗ ನಮ್ಗೆ ಬಸ್ ಸ್ಟಾಪ್ ಸಿಗುತ್ತೆ. ಬಸ್ ಸ್ಟಾಪ್ ಇಂದ ಈ ಕಡೆಗೆ ಹೋದಾಗ ನಿಮ್ಗೆ ಹೊಲಗಳು, ಗದ್ದೆಗಳು, ಕೆರೆಗಳು, ಕುಂಟೆಗಳು ಇವೆಲ್ಲ ಕಾಣುತ್ತೆ. ಆಮೇಲೆ ಈ ಕಡೆಗೆ ಬಂದ್ರೆ ನಿಮ್ಗೆ ಮನೆಗಳು ಕಾಣಿಸ್ತದೆ. ಸೊ ದಿಸ್ ಈಸ್ ದ ಮ್ಯಾಪ್ ಆಫ್ ಸೋಮನಹಳ್ಳಿ. ಮ್ಯಾಪ್ ಅಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ? ಲೊಕೇಶನ್ ಕಾಣುತ್ತೆ, ಎಲ್ಲಿದೆ ಇದು ಅನ್ನುವಂಥದ್ದು. ಆದರೆ ಈ ಮ್ಯಾಪಿನ ಜೊತೆಗೆ ಯಾವಾಗ ನಾನು ಇನ್ಫಾರ್ಮೇಶನ್ ಅನ್ನ ಸೇರಿಸ್ತೀನಿ, ಈ ಮ್ಯಾಪಿನ ಜೊತೆಗೆ ನಾನು ಯಾವಾಗ ಇನ್ಫಾರ್ಮೇಶನ್ ಅನ್ನ ಸೇರಿಸ್ತೀನಿ ಅಂದ್ರೆ ಏನು ಆ ಜಾಗ ಏನು ಸರ್? ಈ ಜಾಗ ಏನು? ಹಳ್ಳಿ. ಎಂತಹ ಹಳ್ಳಿ? ಡೆವಲಪಿಂಗ್ ವಿಲೇಜ್. ಸೊ ಈ ಕಡೆ ಅಗ್ರಿಕಲ್ಚರು ಇದೆ, ಈ ಕಡೆ ರೆಸಿಡೆನ್ಷಿಯಲ್ ಏರಿಯಾನು ಇದೆ, ಮನೆಗಳು ಕಟ್ಟಿದ್ದಾರೆ.
ಇವೆಲ್ಲ ನೋಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಏನಿದು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ GIS.